ಯಾವುದೇ ಆಸೆ ಇಲ್ದಿರ ನಿಸ್ವಾರ್ಥವಾಗಿ ಈ ಪಕ್ಷವನ್ನು ಕಟ್ಟತಕ್ಕಂಥದ್ದಕ್ಕೆ ಕಾರ್ಯಕರ್ತರು ಇಲ್ಲಿವರೆಗೂ ಸೇವೆ ಸಲ್ಲಿಸ್ತಾನೆ ಬಂದಿದ್ದಾರೆ. ಈಗಲೂ ಕೂಡ ಬಾಶೆಟ್ಟಹಳ್ಳಿಯಿಂದ ನಾನು ನೋಡ್ಕೊಂಡೇ ಬಂದೆ ದಾರಿ ಉದ್ದಕ್ಕೂ ಕೂಡ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಹುಮ್ಮಸ್ಸು, ನಿಮ್ಮಲ್ಲಿ ಇರ್ತಕ್ಕಂಥ ಒಳಗಡೆ ಆ ಒಂದು ಛಲ, ಆ ಒಂದು ಬೆಂಕಿ ಏನಿದೆ ಅದನ್ನು ಹೊರಗಡೆ ತಗೊಂಡು ಬರ್ತಕ್ಕಂಥ ನಾಯಕತ್ವ ಇವತ್ತು ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಹುಟ್ಟಾಕ್ತಕ್ಕಂಥ ಸಾಮರ್ಥ್ಯನೂ ನಿಮ್ಮ ಕೈಯಲ್ಲೇ ಇದೆ. ದಯಮಾಡಿ ಎಲ್ಲ ರೀತಿ ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು, ವರಿಷ್ಠರು ನಿಮ್ಮ ಜೊತೆಯಲ್ಲಿ ನಿಂತು ನಿಮ್ಮ ಬೆಂಬಲದಲ್ಲಿ ಇರ್ತಾರೆ. ಯಾರೂ ಧೃತಿಗೆಡಬೇಕಾಗಿಲ್ಲ, ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ. ಇಲ್ಲಿ ಈ ಕ್ಷೇತ್ರದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರ ಕಾಲ್ಗಡದಲ್ಲಿ ಆಗಿರ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳು ಜನ ಇವತ್ತಿಗೂ ಕೂಡ ಕ್ಷೇತ್ರದಲ್ಲಿ ನೆನೆಸ್ಕೊಳ್ತಾರೆ, ಸ್ಮರಿಸ್ಕೊಳ್ತಾರೆ. ಹಾಗಾಗಿ ಅವರ ದುಡಿಮೆಯನ್ನೇ ತಾವೆಲ್ಲರೂ ಮುಂದಿಟ್ಕೊಂಡು ಪಕ್ಷವನ್ನು ಕಟ್ಟತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಅವಕಾಶಗಳು ಇವತ್ತು ನಿಮ್ಮ ಕೈಯಲ್ಲಿದೆ. ಯಾವುದೇ ಕಾರಣಕ್ಕೂ ಆ ಅವಕಾಶಗಳಿಂದ ನೀವು ಯಾರು ಕೂಡ ವಂಚಿತರಾಗಬಾರ್ದು. ಆ ಕಾರಣದಿಂದನೇ ನಾನು ಇಲ್ಲಿ ಒಂದು ಸಭೆ ಮಾಡಲೇಬೇಕು ಅಂತಕ್ಕಂಥ ದೃಢ ತೀರ್ಮಾನ ಮಾಡಿ ಬಂದಿದ್ದೇನೆ. ಯಾಕೆಂದರೆ ಭಾಳ ಜನ ನನಗೆ ಕೇಳಿದರು, ಮೊದಲನೇ ಹಂತದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮಾಡಿದಾಗ 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಓಡಾಟ ಮಾಡಿದ್ದೆ. ಮತ್ತು ಇನ್ನಿತರ ಕ್ಷೇತ್ರಗಳಲ್ಲಿ ಯಾಕೆ ನೀವು ಬರಲಿಲ್ವಲ್ಲ ಅಂತಕ್ಕಂಥ ಪ್ರಶ್ನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಬಹುತೇಕ ಎಲ್ಲ ಕಡೆ ಹರಿದಾಡ್ತು. ಅದೆಲ್ಲ ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀನಿ. ಯಾಕೆಂದರೆ ನನಗೆ ನಮ್ಮ ಕಾರ್ಯಕರ್ತರುಗಳು ಏನು ಆದೇಶ ಹೊರಡಿಸ್ತಾರೋ ಅದೇ ಅಂತಿಮ. ಇದು ಕಾರ್ಯಕರ್ತರ ಪಕ್ಷ, ಕಾರ್ಯಕರ್ತರಿಂದ ಉಳಿದಿರ್ತಕ್ಕಂಥ ಪಕ್ಷ. ಮುಂದೆಯೂ ಕೂಡ ಕಾರ್ಯಕರ್ತರಿಂದ ಜನತಾದಳ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಶತಸಿದ್ಧ ಮತ್ತು ನಿಶ್ಚಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಕೂಡ ಇಂದಿನಿಂದ ದೃಢ ಸಂಕಲ್ಪವನ್ನು ತೊಟ್ಟು ಹೋರಾಟವನ್ನು ಪ್ರಾರಂಭ ಮಾಡೋಣ. ಒಂದು ಹೊಸ ಅಧ್ಯಾಯ ಇವತ್ತು ಕ್ಷೇತ್ರದಿಂದ ಪ್ರಾರಂಭ ಆಗಬೇಕು. ಇಲ್ಲಿಂದ ಹೊಸ ರಾಜಕಾರಣದ ಒಂದು ತಿರುವು ಜನತಾದಳ ಪಕ್ಷದ ಕಾರ್ಯಕರ್ತರನ್ನ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ತಾಲೂಕಿನ ಎಲ್ಲ ಮುಖಂಡರುಗಳು ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಯಾರು ಅನ್ಯತಾ ಭಾವಿಸ್ಬೇಡಿ. ಒಟ್ಟಾಗೋಗಿ ಒಳ್ಳೆಯದಾಗುತ್ತೆ, ಒಟ್ಟಾಗೋಗಿ ಪಕ್ಷ ಕಟ್ಟೋಣ. ಬಹುಶಃ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪಂಚಾಯಿತಿಗಳಿಂದ ತುಂಬ ಜನ ಆಗಮಿಸಿದ್ದಾರೆ, ನಗರದಿಂದನೂ ಕೂಡ ಭಾಳ ಜನ ಆಗಮಿಸಿದ್ದೀರಿ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಾವೇನು ಬಂದಿದ್ದೀರಿ. ಮುಂದೆ ಇನ್ನೂ ಹಲವಾರು ಕಾರ್ಯಕ್ರಮಗಳು ಇದೇ ರೀತಿ ಆಗಬೇಕಾಗಿದೆ. ಕೇವಲ ಸಾರ್ವಜನಿಕ ಕಾರ್ಯಕ್ರಮಗಳು ಆಗ್ತಕ್ಕಂಥದ್ದಷ್ಟೇ ಅಲ್ಲ, ಒಳಗಡೆ ಕೂತ್ಕೊಂಡು ಒಂದು ಪಕ್ಷದ ಚೌಕಟ್ಟಿನಲ್ಲಿ ತಾಲೂಕಿನ ಮುಖಂಡರ ಜೊತೆ ಎಲ್ಲ ಕೂತು ಮುಂದೆ ಯಾವ ರೀತಿ ಹೋಗಬೇಕು, ಯಾವ ರೀತಿ ತಾಲೂಕಲ್ಲಿ ಪಕ್ಷ ಕಟ್ಟಬೇಕು ಅಂತಕ್ಕಂಥ ಸುದೀರ್ಘ ಚರ್ಚೆಗಳು ಕೂಡ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸೇರಿ ಪಕ್ಷವನ್ನು ಕಟ್ಟೋಣ. ಕೇವಲ 2 ವರ್ಷ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ ನಮಗೆ ಸಮಯಾವಕಾಶ ಇರ್ತಕ್ಕಂಥದ್ದು. ಅಂದರೆ ಕೇವಲ 700 ದಿನ ಅಷ್ಟೇ ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು. ಸಮಯ ಕಣ್ಮುಚ್ಚಿ ಕಣ್ಬಿಡೋಷ್ಟರಲ್ಲಿ ಸಮಯ ಆಗೋಗ್ತದೆ. ಹಾಗಾಗಿ ಯಾರು ಕೂಡ ಮೈ ಮರೆತು ಮನೆಯಲ್ಲಿ ಕೂತ್ಕೊಳ್ತಕ್ಕಂಥದ್ದು ಆಗೋದು ಬೇಡ. ಬೀದಿಗಿಳಿಯೋಣ. ಬೀದಿಗಿಳಿದು ಇವತ್ತು ರಾಜ್ಯ ಸರ್ಕಾರದ ಹಲವಾರು ವೈಫಲ್ಯತೆಗಳೇನಿದೆ, ಇವತ್ತು ಅವರ ಕಾರ್ಯಕ್ರಮದಲ್ಲಿ ಆಗಿರ್ತಕ್ಕಂಥ ಹಲವಾರು ದುರಾಡಳಿತಗಳಿರ್ಬೋದು ಅಥವಾ ಭ್ರಷ್ಟಾಚಾರಗಳಿರ್ಬೋದು, ಅನೇಕ ವಿಚಾರಗಳು ಇವತ್ತು ಈ ರಾಜ್ಯದ ಜನತೆಯ ಮುಂದೆ ಎಳೆಯಾಗಿ ಬಿಡಿಸಿ ಇಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಮೆಟೀರಿಯಲ್ಗಳು ಇವತ್ತು ನಮ್ಮ ಕೈಯಲ್ಲಿದೆ. ಹಾಗಾಗಿ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ದೊಡ್ಡಬಳ್ಳಾಪುರದ ಬಗ್ಗೆ ವಿಶೇಷವಾದಂಥ ಒಂದು ಪ್ರೀತಿ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಇವತ್ತು ಹಾಸನ್ಗೆ ಹೋಗಿದ್ದಾರೆ ಕುಮಾರಣ್ಣ ಅವರಿಗೆ ಬೆಳಗ್ಗೆ ವಿಷಯ ಮುಟ್ಟಿಸಿದ್ದೇನೆ. ಈ ರೀತಿ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಪಕ್ಷದ ಕಾರ್ಯಕರ್ತರ ಮುಖಂಡರ ಸಹಕಾರದಿಂದ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಕುಮಾರಣ್ಣ ಅವರು ಒಂದೇ ಮಾತು ಹೇಳಿದರು, ನೋಡಪ್ಪ ನನಗೆ ವಿಶೇಷವಾದಂಥ ಪ್ರೀತಿ ಇದೆ ದೊಡ್ಡಬಳ್ಳಾಪುರದಲ್ಲಿ, ಇನ್ನೂ ಸಾಕಷ್ಟು ಅಭಿವೃದ್ಧಿಯ ಕಾರ್ಯಕ್ರಮಗಳು ನೆರವೇರಬೇಕಾಗಿದೆ. ಹಾಗಾಗಿ ಮುಂದೊಂದು ದಿನ ಕ್ಷೇತ್ರದ ಜನತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೊಮ್ಮೆ NDA ಸರ್ಕಾರ ಅಂದರೆ JDS ಮತ್ತು ಭಾರತೀಯ ಜನತಾ ಪಾರ್ಟಿ ಇಬ್ಬರೂ ಸೇರಿ ರಾಜ್ಯದ 7.5 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದದಿಂದ
ಕುಮಾರಣ್ಣವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಕೊಡುಗೆಗಳು, ಸಾಧನೆಗಳು, ದೇವೇಗೌಡರ ಸಾಧನೆಗಳು ಇವೆಲ್ಲವನ್ನ ಮುಂದಿಟ್ಟು ಇವತ್ತು ಜನರಲ್ಲಿ ಒಂದು ಮನದಟ್ಟನ್ನು ಮಾಡಿಕೊಂಡು ಯಾವುದಾದ್ರೂ ಒಂದು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಅಲ್ಪ ಅವಧಿಯಲ್ಲಿ ಇವತ್ತು ರಾಜ್ಯದ ಜನತೆಯ ಒಂದು ಹಿತಾಸಕ್ತಿಯ ದೃಷ್ಟಿಯಿಂದ ಅದು ನೀನು ಯಾವ ಜಾತಿ, ಧರ್ಮ, ಜನಾಂಗಕ್ಕೆ ಸೇರಿದ್ಯಾ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡಿದಿರ ಕುವೆಂಪುರವರ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ರಚನೆ ಮಾಡಿದಂಥ ಏಕೈಕ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಯಾರಾದ್ರೂ ಇದ್ರೆ ಅದು ನೀವು ಬೆಳೆಸಿರ್ತಕ್ಕಂಥ ಮಾನ್ಯ ಕುಮಾರಣ್ಣವರು. ಅಂತ ಕುಮಾರಣ್ಣವರ ನಾಯಕತ್ವದಲ್ಲಿ ಮುಂದಿನ 2028ರ ಚುನಾವಣೆಯಲ್ಲಿ ಜನತಾದಳ ಪಕ್ಷ ನಾವು ತಯಾರಾಗಬೇಕಾಗ್ತದೆ. ನಾನು ನಿಮ್ಮ ಜೊತೆಯಲ್ಲಿ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಯಾವುದೇ ಒಂದು ಹೋರಾಟಕ್ಕೂ ಕೂಡ ಯಾವುದೇ ಹಂತದಲ್ಲಿಯೂ ಕೂಡ ಸಿದ್ಧನಾಗಿ ನಿಮ್ಮ ಜೊತೆಯಲ್ಲಿ ನಿಂತಿದ್ದೇನೆ, ಇರ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಿಳಿಸ್ತಾ, ಈಗಾಗಲೇ KIDBಯ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಮಯದಿಂದ ರೈತರಲ್ಲಿ ಇರ್ತಕ್ಕಂಥ ಆತಂಕ ಏನಿದೆ, ಈಗಾಗಲೇ ಕುಮಾರಣ್ಣ ಅವ್ರ ಹತ್ರನೂ ಕೂಡ ಸಾಕಷ್ಟು ಬಾರಿ ಈ ಒಂದು ವಿಚಾರ ಅವ್ರ ಗಮನಕ್ಕೆ ಬಂದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಹೇಳ್ತಕ್ಕಂಥದ್ದು ಒಂದೇ, ಇವತ್ತು ರೈತರು ಅಂತಕ್ಕಂಥದ್ದನ್ನ ನಾವು ಮಾತಾಡಿದಾಗ ಎಲ್ಲೋ ಒಂದು ಕಡೆ ರೈತರ ಬಗ್ಗೆ, ರೈತರಿಗೆ ಕೊಟ್ಟಂತ ಮಾತನ್ನ ಉಳಿಸ್ಕೊಂಡಂತ ನಿದರ್ಶನ ಬಹುಶಃ ಕನ್ನಡ ನಾಡಿನಲ್ಲಿ ಯಾವುದಾದ್ರೂ ಪ್ರಾದೇಶಿಕ ಪಕ್ಷ ಇದ್ರೆ ಅದು ಜಾತ್ಯತೀತ ಜನತಾದಳ ಪಕ್ಷ ಮಾನ್ಯ ಕುಮಾರಣ್ಣ ಅವರು. ರೈತರ ಸಾಕಷ್ಟು ಆತ್ಮಹತ್ಯೆ ಪ್ರಕರಣಗಳು ಪ್ರತಿನಿತ್ಯ ರಾಜ್ಯದಲ್ಲಿ ಕಳೆದ 3 ವರ್ಷದಿಂದ ಏನು ನಡೀತಾ ಇದೆ, ದೇಶದಲ್ಲಿ ಒಂದು ರಿಪೋರ್ಟ್ ಬಂದಿದೆ, ಒಂದು ವರದಿ ಮಾಡಿದ್ದಾರೆ. ಅತಿ ಹೆಚ್ಚು ರೈತರು ಯಾವ ರಾಜ್ಯದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕಳೆದ 3 ವರ್ಷದಲ್ಲಿ ಅಂದ್ರೆ ಅದು ನಮ್ಮ ಕನ್ನಡ ನಾಡಿನ ರೈತರು ಇವತ್ತು ಧೃತಿಗೆಟ್ಟಿ ಆತ್ಮಹತ್ಯೆಗೆ ಶರಣಾಗ್ತಾ ಇರ್ತಕ್ಕಂಥದ್ದನ್ನೇನು ನೋಡ್ತಾ ಇದ್ದೇವೆ. ಅಂತ ರೈತರನ್ನ ಉಳಿಸ್ತಕ್ಕಂಥದಕ್ಕೆ, ಅಂತ ರೈತರ ಬಾಳನ್ನ ಹಸನಗೊಳಿಸ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಮತ್ತೊಮ್ಮೆ ಈ ರಾಜ್ಯದಲ್ಲಿ ರಾಜ್ಯ ರಾಜಕಾರಣಕ್ಕೆ ಪ್ರವೇಶವನ್ನ ಮಾಡಬೇಕು ಅಂತಕ್ಕಂಥದ್ದು ಇದು ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಇದು ಕನ್ನಡ ನಾಡಿನ ಪ್ರತಿಯೊಬ್ಬ ರೈತರ ಭಾವನೆಯೂ ಕೂಡ. ಇವತ್ತು ಹಳೆ ಮೈಸೂರು ಪ್ರಾಂತ್ಯ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ ಸೇರಿ ಅನೇಕ ಪ್ರಾಂತ್ಯಗಳಲ್ಲಿ ಓಡಾಟ ಮಾಡಿದಾಗ ಕುಮಾರಣ್ಣ ಅವರು ರೈತರ ಸಾಲವನ್ನ ಏನು ಮನ್ನಾ ಮಾಡಿದ್ರು 25,000 ಕೋಟಿ, ಅದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಾಗಲಿ ಅಥವಾ ಸಹಕಾರಿ ಸಂಘದ ಬ್ಯಾಂಕ್ಗಳಲ್ಲಾಗಲಿ ರೈತರ ಸಾಲವನ್ನು ಮನ್ನಾ ಮಾಡಿದಂಥದ್ದನ್ನ ರೈತರು ಇವತ್ತಿಗೂ ಕೂಡ ಅಂತ ಒಬ್ಬ ರೈತ ನಾಯಕ ನಮ್ಮ ನಾಡಿಗೆ ಅವಶ್ಯಕತೆ ಇದೆ, ಮತ್ತೆ ಅಂತವರ ಒಂದು ಆಡಳಿತ ಬರಬೇಕು ಅಂತಕ್ಕಂಥದ್ದನ್ನೇನು ಚರ್ಚೆ ಮಾಡ್ತಾ ಇದ್ದಾರೆ. ದಯಮಾಡಿ ಸಮಸ್ಯೆ ಬಗ್ಗೆ ಹೇಳ್ಬಿಡಿ ದಯವಿಟ್ಟು. ಏನಿವತ್ತು ಜಾತ್ಯತೀತ ಜನತಾದಳದ ತಾಲೂಕಿನ ಇವತ್ತು ದೊಡ್ಡ ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ದೀವಿ. ಈ ತಾಲೂಕಿನಲ್ಲಿ 20,500 ಹೆಕ್ಟೇರ್ ಪ್ರದೇಶದಲ್ಲಿ ದೊಡ್ಡಬಳ್ಳಾಂಗ್ಲ ಭಾಗದಲ್ಲಿ ಇವತ್ತು ಈಗಾಗಲೇ 5,800 ಎಕರೆ ಕ್ವೀನ್ ಸಿಟಿಗಾಗಿ ಜಮೀನನ್ನು KDBನವರು ವಶಪಡಿಸಿಕೊಂಡಿದ್ದಾರೆ. ರಾಜಘಾಟ ಪ್ರದೇಶದಲ್ಲೂ ಕೂಡ 2,000 ಎಕರೆನ ವಶಪಡಿಸಿಕೊಂಡಿದ್ದಾರೆ. ಇದಕ್ಕಿಂತ ಮುಂಚೆ ಬಾಶೆಟ್ಟಳ್ಳಿ ಪ್ರದೇಶದಲ್ಲೂ ಕೂಡ ಸುಮಾರು 8,000 ರಿಂದ 10,000 ಎಕರೆ ಭೂಮಿಯನ್ನು ವಶಪಡಿಸಿಕೊಂಡಿದ್ದಾರೆ. ಇದನ್ನು ಹೊರತುಪಡಿಸಿ ಈಗಾಗಲೇ ಚಿಕ್ಕಬಳ್ಳಾಂಗ್ಲ, ದೊಡ್ಡಬಳ್ಳಾಂಗ್ಲ, ಸೊಣ್ಣೆನಹಳ್ಳಿ, ರಾಂಪುರ ಮತ್ತು ನಾರ್ನಹಳ್ಳಿ ಗ್ರಾಮಗಳ 5 ಹಳ್ಳಿಗಳ ಪ್ರಮುಖವಾಗಿ ತೋಟ ಇರುವಂಥ ಕೃಷಿ ಫಲವತ್ತಾದ ಭೂಮಿಯನ್ನು KDBನವರು ಈಗಾಗಲೇ 2,100 ಎಕರೆ ಜಮೀನನ್ನು ಒಡಿಸ್ಕೊಳ್ಬೇಕು ಅಂತೇಳಿ ಈಗಾಗಲೇ ನೋಟಿಸ್ ಕೊಡುವ ಮೂಲಕ ನಮ್ಮೆಲ್ಲರಿಗೂ ಕೂಡ ರೈತರಿಗೆ ತುಂಗಲಾರದ ತುಕ್ತಾಗಿದೆ. ಇದರಿಂದ ಸುಮಾರು 13,000 ಜನಸಂಖ್ಯೆ, ಸುಮಾರು 4,000 ರಿಂದ 5,000 ಕುಟುಂಬಗಳು ಜೀವನ ಮಾಡುವಂಥ ಪ್ರದೇಶ ಆಗಿದೆ. ಹಾಗಾಗಿ ಈ ಭೂಮಿನ KDBನವರು ಯಾವುದೇ ಕಾರಣಕ್ಕೂ ವಶಪಡಿಸ್ಕೊಬಾರ್ದು. ಈ ಒಂದು KDB ಮಾಡ್ತಾ ಇರತಕ್ಕಂಥ ಭೂಸ್ವಾಧೀನ ಪ್ರಕ್ರಿಯೆಗೆ ನಮ್ಮ JDS ಪಕ್ಷ ಹಾಗೂ ನಮ್ಮ ಕುಮಾರಣ್ಣ ಮತ್ತು HD ದೇವೇಗೌಡರು ಸಾಹೇಬರು ನಮಗೆ ಸಪೋರ್ಟ್ ಮಾಡಬೇಕು. ಈ KDBಯನ್ನು ವಾಪಸ್ ಆಗೋವರೆಗೂ ಕೂಡ ನಿಮ್ಗೆ ಹೆಚ್ಚಿನ ನಮಗೆ ಸಹಕಾರ ನೀಡಬೇಕು ಅಂಥೇಳಿ ನಿಖಿಲ್ ಕುಮಾರಣ್ಣ ಅವರಿಗೆ ನಮ್ಮ
ರೈತ ಸಂಘ ಹಾಗೂ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಮನವಿಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಇವರು ನಮ್ಮ ಸ್ಥಳಕ್ಕೆ ದೊಡ್ಡಬಳ್ಳಾಂಗ್ಲ ನಾಡ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟ ಈಗಾಗಲೇ 31 ದಿವಸಗಳ ಕಾಲ ನಡೀತಾ ಇದೆ. ಈ ಹೋರಾಟದಲ್ಲಿ ಭಾಗವಹಿಸಬೇಕು, ತಮ್ಮ ಕಾರ್ಯಕರ್ತರಿಗೆ ಕರೆ ಕೊಡಬೇಕು. ಕುಮಾರಣ್ಣ ಮತ್ತು ದೇವೇಗೌಡರು ಸಾಹೇಬ್ರನ್ನ ಅಲ್ಲಿ ಕರ್ಕೊಂಬಂದು ನಮ್ಮ ಹೋರಾಟಕ್ಕೆ ಯಶಸ್ಸನ್ನು ನಾಂದಿ ಆಡಬೇಕು ಅಂತ ಹೇಳಿ ಅವರಿಗೆ ಇವತ್ತಿನ ದಿವಸ ಈ ಒಂದು ಮನವಿ ಪತ್ರವನ್ನು ಅವ್ರ ಕೈಗೆ ಕೊಡ್ತಾ ಇದ್ದೇವೆ. ಬನ್ನಿ ಈ ಕಡೆ ಎಲ್ಲ ಜರುಗಿಸ್ಬಿಡಿ. ನಿಮ್ಮ ಹೋರಾಟ ನಾಳೆಯಿಂದನೇ ಸ್ಟಾರ್ಟ್ ಆಗ್ಬೇಕು. ನಾನು ಎಲ್ರಿಗೂ ಕೇಳ್ಕೊಳ್ಳೋದಷ್ಟೇ, ನೀವು ದಯವಿಟ್ಟು ಅಲ್ಲೇನೆ ಒಂದು ಪರ್ಮನೆಂಟ್ ಶೆಡ್ ಹಾಕ್ಸಿ, ಜರ್ಮನ್ ಶೆಡ್ ಹಾಕ್ಸ್ಬಿಟ್ಟು ಮಳೆ ಬಂದ್ರೆ ಏನಿಲ್ಲ, ನಾವೇ ಹಾಕಿಸ್ಕೊಡ್ತೀವಿ. ನಮ್ಮ ಪಕ್ಷಕ್ಕೆ ಅಧಿಕಾರ ಇಲ್ಲ, ಕಾಂಗ್ರೆಸ್ ಬಿಜೆಪಿ ಅವರು ಏನೇನು ಸಹಕಾರ ಕೊಡ್ಲಿ, ಜೆಡಿಎಸ್ ಶೆಡ್ ಹಾಕ್ಬಿಡ್ತೀವಿ, ಊಟದ ವ್ಯವಸ್ಥೆ ಮಾಡ್ಕೊಡ್ತೀವಿ. ಅನಿರ್ದಿಷ್ಟಾವಧಿ ಕಾಲ ಈ ಹೋರಾಟವನ್ನ ಮಾಡಿದ್ರೆ ರೈತರ ಈ ಭೂಸ್ವಾಧೀನ ದಯವಿಟ್ಟು ಕೈ ಬಿಡಿಸಬೇಕು ಹೇಳಿ ಮತ್ತೊಮ್ಮೆ ಮನವಿಯನ್ನ ಮಾಡ್ತಾ ಇದ್ದೀವಿ. ಜನತಾದಳ ಪಕ್ಷ ಇಲ್ಲಿಯವರೆಗೂ ಕೂಡ ಕಳೆದ 25 ವರ್ಷದಲ್ಲಿ ದೇವೇಗೌಡರು ಸಾಹೇಬರು, ಕುಮಾರಣ್ಣವರ ಸುದೀರ್ಘ ರಾಜಕಾರಣದ ಅವಧಿಯಲ್ಲಿ ರೈತರ ಪರವಾಗಿ ಹೋರಾಟ ಮಾಡ್ಕೊಂಡು ಬದುಕಿ ಬಂದಿರತಕ್ಕಂಥ ಪಕ್ಷ. ತಾವೆಲ್ಲರೂ ಕೂಡ KDBI ಈ ಒಂದು ಅಕ್ವಿಸಿಷನ್ ವಿಚಾರವಾಗಿ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ತಾವಿವತ್ತೇನೋ ಒಂದು ಮನವಿ ಪತ್ರವನ್ನು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ನೀಡಬೇಕು, ಅವರ ಮೂಲಕ ಇದಕ್ಕೆ ರೈತರನ್ನ ಉಳಿಸ್ತಕ್ಕಂಥ ಒಂದು ಪ್ರಯತ್ನ ಆಗಬೇಕು ಅಂತಕ್ಕಂಥದ್ದನ್ನ ತಾವೇನು ನನ್ನ ಗಮನಕ್ಕೆ ತಗೊಂಡು ಬಂದಿದ್ದೀರಿ. ಇದು ಸನ್ಮಾನ್ಯ ಕುಮಾರಣ್ಣ ಅವರ ಗಮನಕ್ಕೆ ತಗೊಂಡು ಬಂದು ಇದರಲ್ಲಿ ಯಾವುದಾದ್ರೂ ಒಂದು ರೀತಿ ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ಕಡೆಯಿಂದ ಯಾವುದಾದ್ರೂ ಒಂದಷ್ಟು ಹೆಜ್ಜೆಗಳನ್ನ ಇಡಿಸ್ತಕ್ಕಂಥದ್ದಕ್ಕೆ ಎಲ್ಲ ದೊಡ್ಡಬಳ್ಳಾಪುರ ಕ್ಷೇತ್ರದ ಮುಖಂಡರು ನಾವೆಲ್ಲ ಕೂತು ಚರ್ಚೆ ಮಾಡಿ ಕುಮಾರಣ್ಣ ಅವರ ಗಮನ ಸೆಳೀತಕ್ಕಂಥ ಕೆಲಸ ಮಾಡ್ತೀವಿ. ಧೈರ್ಯವಾಗಿರಿ. ಧನ್ಯವಾದ.